ನರಿಗಲ್ ಪಟ್ಟಣದಲ್ಲಿ ಹಿಂದೂ ಸಮ್ಮೇಳನ ಅದ್ದೂರಿ ಶೋಭಾಯಾತ್ರೆ ಕಾರ್ಯಕ್ರಮ. ಗಜೇಂದ್ರಗಡ ತಾಲೂಕಿನ ನರಿಗಲ್ ಪಟ್ಟಣದಲ್ಲಿ ಹಿಂದೂ ಸಮ್ಮೇಳನ ಸಮಿತಿ ವತಿಯಿಂದ ಶನಿವಾರ ಭಾರತ ಮಾತೆ ಶೋಭಾಯಾತ್ರೆ ಅದ್ದೂರಿಯಾಗಿ ಜರುಗಿದೆ. ಹಿರೇಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ. ಗದಗ ಮಾರ್ಗದ ಕೊಂತಿಮಲ್ಲಯ್ಯ ದೇವಸ್ಥಾನದಿಂದ ಆರಂಭವಾದ ಈ ಯಾತ್ರೆ ಗ್ರಾಮದೇವಿ ದೇವಸ್ಥಾನ, ಸಂತೆ ಬಜಾರದ ಗಣೇಶಗುಡಿ, ಪಾದಗಟ್ಟಿ ಮಾರೆಮ್ಮ ಜೊತೆಗೆ ಹಳೆ ಬಸ್ ನಿಲ್ದಾಣ, ಜಕ್ಕಲಿ ಕ್ರಾಸ್, ಹೊಸ ಬಸ್ ನಿಲ್ದಾಣದ ಪಟ್ಟಣ ಪಂಚಾಯಿತಿ ಮೂಲಕ ಸಂಚರಿಸಿ ಮೂಲ ಸ್ಥಳಕ್ಕೆ ತಲುಪಿದೆ. ಯಾತ್ರೆಯಲ್ಲಿ ಕರಡಿ ಮಜ್ಜಲು, ಭಜನಾ ಮೇಳ, ದುರ್ಗಾ ಮರಗೆ ನೃತ್ಯ, 2508 ವಾದ್ಯ, ಡೊಳ್ಳು, ನಂದಿಕೋಲು ಸೇರಿ ವಿವಿಧ ಕಲಾ ತಂಡಗಳು ಆಕರ್ಷಿಸಿದ್ವು. ಭಾರತ ಮಾತಾ ಕಿ ಜೈ, ಸನಾತನ ಧರ್ಮಕ್ಕೆ ಜಯವಾಗಲಿ, ಹಿಂದೂ ಧರ್ಮಕ್ಕೆ ಜಯವಾಗಲಿ, ಹರ ಹರ ಮಹದೇವ ಎಂದು ಘೋಷಣೆಗಳನ್ನು ಜನ ಯಾತ್ರೆಯುದ್ದಕ್ಕೂ ಕೂಗಿ ಸಂಭ್ರಮಿಸಿದ್ರು. ನಂತರ ವೇದಿಕೆ ಕಾರ್ಯಕ್ರಮ ಹಿರೇಮಠದ ಸಮುದಾಯ ಭವನದಲ್ಲಿ ಆರಂಭಗೊಂಡಿತು. ಹಿಂದೂ ಸಮ್ಮೇಳನ ಅದ್ದೂರಿ ಶೋಭಾಯಾತ್ರೆಯ ಕುರಿತು ಹಲವಾರು ಗಣ್ಯಮಾನ್ಯರು ಮಾತನಾಡಿದ್ರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ ಶವ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಶರಣು. ಇದುವರೆಗೆ ನೀವೆಲ್ಲ ನರೇಗಲ್ ಮಹಾನಗರದಲ್ಲಿ ನಡೆದಿರುವ ಹಿಂದೂ ಸಮ್ಮೇಳನದ ವಿಶೇಷ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮ ನೀವೆಲ್ಲ ನೋಡಿರ್ಬೋದು, ಟಿವಿ, ಪೇಪರ್, ಸುದ್ದಿ ಮಾಧ್ಯಮಗಳಲ್ಲಿ. ಇಡೀ ದೇಶಾದ್ಯಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರಣ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯ 100 ವರ್ಷದ ಆಚರಣೆಯನ್ನ ಬಹಳ ಪರಿಣಾಮಯುತವಾಗಿ, ಅರ್ಥಗರ್ಭಿತವಾಗಿ ಆಚರಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಇಡೀ ದೇಶವ್ಯಾಪಿ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿ ಅದರಂತೆ ಬಹಳ ಸುಂದರವಾಗಿ ಕಾರ್ಯಕ್ರಮಗಳನ್ನು ಇವತ್ತ ಯಾರು ನಡೆಸ್ಕೊಂಡು ಬರ್ತಾ ಇದ್ದಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ನೀವೆಲ್ಲ ದಿಲೀಪ್ ವರ್ಣೆಕ್ ಅವರ ಮಾತುಗಳನ್ನು ಆಲಿಸಿದ್ದೀರಿ. ಇವತ್ತು ಪ್ರಸ್ತುತ ಸಂದರ್ಭದೊಳಗೆ ನಾವೇನು ಭಾರತೀಯರೇನಿದ್ದೇವೆ ಸಂಪೂರ್ಣವಾಗಿ ನಾವೆಲ್ಲರೂ ಚಿಂತನೆ ಮಾಡಬೇಕು ಅಂತ ಚಿಂತನ ಪರ ವಿಚಾರಗಳನ್ನು ನಿಮಗೆಲ್ಲರಿಗೂ ತಿಳಿಪಡಿಸಿದ್ದಾರೆ. ಮೊದಲ ಒಂದು ಕಾಲಘಟ್ಟದೊಳಗ ಭಾರತೀಯರಾಗಿರುವಂಥವ್ರು ನಾವೆಲ್ಲ ಹೆಂಗಿದ್ವಿ, ಈಗ ನಾವೆಲ್ಲ ಹೆಂಗ್ ಬದುಕ್ತಾ ಇದ್ದೇವೆ ಅನ್ನೋದನ್ನ ವಿಚಾರ ಮಾಡಬೇಕು. ಹಿಂದೂ ಧರ್ಮ ಅನ್ನೋದು ಅನೇಕತೆಯಲ್ಲಿ ಏಕತೆಯನ್ನ ಕಂಡ ಧರ್ಮ ಇದು. ಇದರ ಮೂಲ ಗ್ರಂಥಗಳನ್ನ, ಆಚಾರ ವಿಚಾರಗಳನ್ನ ನಾವು ಎಲ್ಲಿ ಕಾಣ್ತೇವೆ ಅಂದ್ರೆ ವೇದ, ಉಪನಿಷತ್ತು, ಸ್ಮೃತಿ ಇವೇನು ಬರ್ತಾವ, ಪುರಾಣಗಳು, ಇವುಗಳಲ್ಲಿ ನಾವು ಕಂಡುಕೊಂಡು ಬರ್ತೇವೆ.
ಅದ್ರೊಳಗ ಇಂಥ ವಿಚಾರಗಳನ್ನ ಚರ್ಚೆ ಮಾಡಿಲ್ಲ ಅಂತಲ್ಲ, ಎಲ್ಲಾ ವಿಚಾರಗಳು ಬಂದು ಹೋಗ್ತವೆ. ಆ ವಿಚಾರಗಳಿಂದಾಗಿನ ಹಿಂದೂ ಅಂದ್ರೆ ಒಂದು ಶ್ರೇಷ್ಠವಾಗಿರುವಂತ ಧರ್ಮ ಅಂತ ಅನಿಸ್ಕೊಂಡದ. ಹಿಂದೂ ಅಂತ ಯಾರಿಗೆ ಕರಿತೇವೆ ನಾವು? ಹಿಂದೂ ಅಂತ ಯಾರಿಗೆ ಕರಿತೇವೆ ಅಂದ್ರೆ ಹಿಂಸೆಯ ದೂಯತೆ ಇತಿ ಹಿಂದೂ. ಹಿಂಸೆ ಅಂದ್ರೆ ಏನು ಗೊತ್ತಿಲ್ಲ, ಅಂದ್ರೆ ಸದಾವಕಾಲ ಅಹಿಂಸಾ ಧರ್ಮವನ್ನ, ಸದಾವಕಾಲ ಮತ್ತೊಬ್ಬರ ಏಳಿಗೆಯನ್ನ, ಮತ್ತೊಬ್ಬರ ಹಿತವನ್ನ ಯಾರು ಬಯಸ್ತಾರೋ ಅವ್ರಿಗೇನೆ ನಾವು ಹಿಂದೂ ಅಂತ ನಾವು ಕರ್ಕೊಂಡು ಬರ್ತಾರೆ. ನೀವೆಲ್ಲ ದೇಶದ ಇತಿಹಾಸವನ್ನು ತೆಗೆದು ನೋಡಿದ್ರೆ ನಮ್ಮ ದೇಶದ ರಾಜ ಮಹಾರಾಜರು ತಮ್ಮಲ್ಲೇ ಬಡದಾಡ್ಕೊಂಡಾರ. ಆದ್ರ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಹೋಗಿಲ್ಲ, ತೊಂದರೆಯನ್ನ ಕೊಡ್ಲಿಕ್ಕೆ ಹೋಗಿಲ್ಲ. ಹಂಗಂತ ತಿಳ್ಕೊಂಡು ಇಲ್ಲಿ ಅವರು ದುರ್ಬಲ ಅಂತಲ್ಲ, ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಂಡಿದ್ದಾರೆ. ಯಾರೇ ಬಂದರೂ ಕೂಡ ಸಮರ್ಥ ರೀತಿಯಲ್ಲಿ ಎದುರಿಸಿರುವ ಉದಾಹರಣೆಗಳನ್ನು ಕೂಡ ನಮ್ಮ ದೇಶದ ಒಳಗೆ ನಾವು ಕಂಡುಕೊಂಡು ಬರ್ತೇವೆ. ಭಾರತ ದೇಶ ಇದು ಪುಣ್ಯ ಭೂಮಿ. ಅದಕ್ಕನ ಅಮರಕೋಶದ ಒಳಗೆ ಒಂದು ಮಾತು ಬರ್ತದ, ಆರ್ಯಾವರ್ತ ಇದುವರೆಗೂ ಸಂಘದ ಶಾಖೆಗಳಾಗಲಿ, ಸಂಘದ ಕ್ಯಾಂಪ್ಗಳಲ್ಲಾಗಲಿ ಜಾತಿಗಾಗಿ ಭಾಷೆಗಾಗಿ ಜಗಳ ಆಗಿಲ್ಲ. ನಾಗಪುರದಲ್ಲಿ ನಡೆಯುವಂತ ಒಂದು ತಿಂಗಳ ಶಿಕ್ಷಾ ವರ್ಗಕ್ಕೆ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಬರ್ತಾರೆ. ಅಲ್ಲ 15 ದಿವಸ ಈ ರೀತಿ ವ್ಯವಸ್ಥೆ ಇರುತ್ತಲ್ಲ, ಪ್ರತಿಯೊಬ್ಬ ರಾಜ್ಯದವರನ್ನು ಒಂದು ರೂಮ್ನಲ್ಲಿ ಹಾಕಿರ್ತಾರೆ. ಒಂದೇ ರೂಮ್ನಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳ ಕಾರ್ಯಕರ್ತರು ಇರ್ತಾರೆ. ಎಂದಿಗೂ ಭಾಷೆಗಾಗಿದ್ದೆ ಭಾಷೆ ಅರ್ಥ ಆಗಲ್ಲ ಯಾರಿಗೂ, ಆದ್ರೂ ಇರ್ತಾರೆ ಒಟ್ಟಿಗೆ. ಭಾಷೆಗಾಗಿ ಜಗಳ ಆಗಲ್ಲ, ಜಾತಿಗಾಗಿ ಜಗಳ ಆಗಲ್ಲ. ಇದನ್ನು ನೋಡಿ ಮಹಾತ್ಮ ಗಾಂಧೀಜಿಯವರು ಬೈಕ್ ರ್ಯಾಲಿಯನ್ನ ಮಾಡಲಾಗಿತ್ತು. ಆ ಒಂದು ಬೈಕ್ ರ್ಯಾಲಿಯಲ್ಲಿ ನೂರಾರು ಜನ ಯುವಕರು ಘೋಷಣೆಯನ್ನು ಕೂಗ್ತಾ ಎಲ್ಲ 19 ಹಳ್ಳಿಗಳನ್ನು ಸಂಚರಿಸಿ ಪ್ರಚಾರವನ್ನು ಮಾಡಿದರು. ಅವರಿಗೆಲ್ಲ ಈ ಒಂದು ಸಂಘಟನೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೇನೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಸವರಾಜ ವಂಕಲಕುಂಟಿಯವರು ವಹಿಸಿದ್ರು. ಮುಖ್ಯ ಅತಿಥಿ ಸ್ಥಾನವನ್ನ ದಿಲೀಪ ವರ್ಣಿಕರ್, ರವಿ ದಂಟಿನ್, ಉಮೇಶ್ ಪಾಟೀಲ್, ಮುತ್ತಣ್ಣ ಕಡಕ, ರಾಜೇಂದ್ರ ಗಚ್ಚಿನಮಠ, ಉಮೇಶ್ ಸಂಗಾಳ್ ಮಠ, ಮುತ್ತಣ್ಣ ಪಲ್ಲೆದ, ಜಗದೀಶ ಸಂಕನಗೌಡ್ರು, ರಾಜು ವಂಕಲಕುಂಟಿ, ಮಹದೇವಪ್ಪ ಬೇವಿನಕಟ್ಟಿ, ಶಿವಪುತ್ರಪ್ಪ ಸಂಗನಾಳ, ವಿರೂಪಾಕ್ಷಪ್ಪ ಸಂಗನಾಳ, ಮುತ್ತು ಗೆದಿಗೇರಿ, ಸುರೇಶ್ ರಾಯಬಾಗಿ, ಮಹೇಶ್ ಶಿವಶಂಕರ್, ಮೌನೇಶ್ ಹೊಸ್ಮನಿ, ಈರಣ್ಣ ಗುಜ್ಜು ಮಾಗಡಿ, ಆನಂದ ಕುಲಕರ್ಣಿ, ಮಂಜುನಾಥ್ ಹೆಗಡೆ, ರಘುನಾಥ್ ಕೊಂಡಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನ ರಘುನಾಥ ಕೊಂಡಿ ನಿರೂಪಿಸಿದ್ರು. ಹಾಗೆಯೇ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನ ಆರ್.ಕೆ. ಗಚ್ಚಿಮಠ ಅವರು ನೆರವೇರಿಸಿದ್ರು. ಎಸ್.ವಿ. ಸಂಕನಗೌಡ್ರ, ರಾಷ್ಟ್ರಕ್ರಾಂತಿ ನ್ಯೂಸ್, ನರೇಗಲ್.